ಎಲ್ಲದರ ನಡುವೆ ರಾಕ್ಷಸ ಬಿಡಿ, ಗಣಕೂಟ ಬಿಡಿ, ಗ್ರಹ ಮೈತ್ರ ಬಿಡಿ, ಅಗ್ನಿತತ್ವ ಬಿಡಿ, ಜಲತತ್ವ ಬಿಡಿ, ರಜ್ಜುಕೂಟ ಬಿಡಿ, ಏನಾದರೂ ಕುಂಡಲಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದ್ದರೆ, ಗುರು ಚಂದ್ರ ಪರಸ್ಪರ ಸಂಬಂಧ ಓದಿ ಗಜಕೇಸರಿ ಯೋಗ ಉಂಟಾಗಿದ್ದರೆ, ಹುಡುಗ ಹುಡುಗಿಯದ್ದು ಮಹಾ ನಕ್ಷತ್ರವಾಗಿದ್ದರೆ, ಬಹಳ ಇಂಪಾರ್ಟೆಂಟ್, ಈ ಎಲ್ಲಾ ಕೂಟಗಳಲ್ಲಿ ವಿನಾಯಿತಿಯನ್ನ ಕೊಡಬಹುದು. ಮೇಷ, ಸಿಂಹ, ಧನಸ್ಸು, ಅಗ್ನಿತತ್ವ ಇದ್ದವರಿಗೆ ಕಾಯಿಲೆಗಳು ಸ್ವಲ್ಪ ಬೇಗ ವಾಸಿ ಆಗ್ತವೆ. ಹೀಟ್ ಬಾಡಿ ಅಲ್ಲ, ಗಾಯಗಳಾಗ್ಬೋದು, ಅಥವಾ ಇನ್ನೇನೋ ಒಳಗಡೆ ಋಣ ಅಂತ ಹೇಳ್ತೀವಲ್ಲ ನಾವು, ಅದೆಲ್ಲ ಬೇಗ ವಾಸಿ ಆಗುತ್ತೆ ಹೀಟ್ ಬಾಡಿ ಅವ್ರಿಗೆ. ಇವತ್ತು ಒಂದು ಹುಡುಗ ಹುಡುಗಿಯ ಜಾತಕ ವಿವಾಹಕ್ಕೆ ಹೊಂದಾಣಿಕೆ ನೋಡ್ಬೇಕಂತಂದ್ರೆ 30 ರಿಂದ 45 ನಿಮಿಷ ಮಿನಿಮಮ್ ಬೇಕು. ದೇವರೇ, ಯಾವುದಾದ್ರೂ ಮೂಲದಿಂದ ಒಂದು ಒಳ್ಳೆಯ ಅಂಶಗಳನ್ನು ಈ ಹುಡುಗ ಹುಡುಗಿಗೆ ಕರುಣಿಸಿ ಇವರು ಮದುವೆ ಆಗೋದಕ್ಕೆ ಮಾಡಿಕೊಡಪ್ಪ, ಕೃಪೆ ಮಾಡಪ್ಪ, ಇವ್ರ ಜೀವನ ಚೆನ್ನಾಗಿರಲಿ ಅಂತ ನಾವು ಪ್ರತಿ ಒಂದು ವಿವಾಹ ಮ್ಯಾಚ್ ಮೇಕಿಂಗ್ ಮಾಡುವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆದಿನಾಡಿ, ಮಧ್ಯನಾಡಿ, ಅಂತ್ಯನಾಡಿ 3 ವಿಭಾಗ ಬರುತ್ತೆ. ಇದು ವಾತ, ಪಿತ್ತ, ಕಫ. ಒಂದು ಗೊತ್ತಿರಲಿ, ನಾಡಿ ಮತ್ತು ಮೇಲೆ ನಾವು ಇರೋ ನೋಡಿ, ಒಂದು ತಿಳ್ಕೊಳ್ಳಿ, ಒಂದೊಂದು ಬೇರೆ ಬೇರೆ ವಿಭಾಗದಲ್ಲಿ ಆಗುತ್ತೆ. ಇದು ವರ್ಣಗಳು ಯಾವುದರಲ್ಲಿ ಡಿಸೈಡ್ ಆಯಿತು? ರಾಶಿಯಿಂದ. ನಾಡಿ ಯಾವುದ್ರಲ್ಲಿ ತೀರ್ಮಾನ ಆಗುತ್ತೆ? ನಕ್ಷತ್ರದಲ್ಲಾಗುತ್ತೆ. ರಾಶಿಯಿಂದ ನಾಡಿ ಬರಲ್ಲ. ಈ ನಕ್ಷತ್ರದವರು ಈ ನಾಡಿ, ಈ ರಾಶಿಯವರು ಈ ವರ್ಣ. ಗ್ರಹಮೈತ್ರ ಕೂಟ ಕೂಡ ರಾಶಿಯಿಂದ ಬರುತ್ತೆ, ಒಂದೊಂದು ವಿಭಾಗದಿಂದ ಒಂದೊಂದು ಬರುತ್ತೆ. ಅದಕ್ಕೆ ವಿವಾಹ ಹೊಂದಾಣಿಕೆ ಮಾಡುವಾಗ ಬಹಳ ದೈವಜ್ಞರು, ಜ್ಯೋತಿಷ್ಯರು ತುಂಬ ಹುಷಾರಾಗಿ ನಾವು ಹೊಂದಾಣಿಕೆ ಮಾಡಬೇಕಾಗತ್ತೆ. ಒಂದು 10 ನಿಮಿಷದಲ್ಲಿ ನಾನು ನಿಮಗೆ ಹೊಂದಾಣಿಕೆ ಮಾಡಿ ಹೇಳ್ಬಿಡ್ತೀನಿ, 5 ನಿಮಿಷ ಕೂತ್ಕೊಳ್ಳಿ, ಅದಾಗಲ್ಲ. ಇವತ್ತು ಒಂದು ಹುಡುಗ ಹುಡುಗಿಯ ಜಾತಕ ವಿವಾಹಕ್ಕೆ ಹೊಂದಾಣಿಕೆ ನೋಡಬೇಕಂತಂದರೆ 30 ರಿಂದ 45 ನಿಮಿಷ ಮಿನಿಮಮ್ ಬೇಕು. ಇಷ್ಟು ವಿಭಾಗಗಳಿದೆಯಲ್ಲ, ಇನ್ನೂ ಇದೆ, ಇನ್ನೂ ತುಂಬ ಇದೆ. ಅಷ್ಟನ್ನು ನೋಡಲೇಬೇಕು. ನೋಡಿ ಅದನ್ನು ನಾವು ಹುಡುಗಂಗೆ ಇದು ರೈಟ್, ಹುಡುಗಿಗೆ ಇದು ರೈಟು, ಹುಡುಗಿಗೆ ಇದು ಇಂಟು, ಹುಡುಗಿಗೆ ಇದು ಇಂಟು, ಇದು ಇಲ್ಲಿ ಹುಡುಗಂಗೆ ರೈಟು, ಇಲ್ಲಿ ಇಂಟು, ಇದನ್ನು ಲೆಕ್ಕ ಹಾಕಿ ಲಾಸ್ಟ್ ಒಂದು ಪರ್ಸೆಂಟೇಜ್ ನಂಬರ್ 100ಕ್ಕೆ ಇವರು ಮದುವೆ ಮಾಡ್ಕೊಳ್ಳೋದಕ್ಕೆ 50 ಬಂತ, 60 ಬಂತ, 70 ಬಂತ, 80 ಬಂತ. ಸಾಮಾನ್ಯವಾಗಿ 50 ಒಳಗಡೆ ಇದ್ದರೆ ಬೇಡ ಅಂದ್ಬಿಡ್ತೀವಿ ಮಾರ್ಕ್ಸ್. ನಮಗೆ 100ಕ್ಕೆ 60 ಮೇಲೆ ಬರಬೇಕು ಮ್ಯಾರೇಜ್ಗೆ ಹೊಂದಾಣಿಕೆ. 60%, 70, 80ವರೆಗೂ ಬರಬೇಕು. 50ರೊಳಗೆ 40, 30 ಬಂದರೆ ಸಾಧ್ಯವಾದಷ್ಟು ನೀವು ಬೇರೆ ಹುಡುಗನ್ನ ಅಥವಾ ಬೇರೆ ಹುಡುಗಿ ನೋಡೋದು ಒಳ್ಳೆಯದು ಅಂತ ನಾವು ಸೂಚಿಸ್ಬಿಡ್ತೀವಿ ಆತ್ಮೀಯವಾಗಿ. ತುಂಬ ಹೊಂದಾಣಿಕೆ ಮಾಡೋದು ಕಷ್ಟ ಆಗ್ತದೆ. ಆಮೇಲೆ ಇದು ಇಬ್ಬರದು ಒಂದೇ ನಾಡಿ ಇದ್ದರೆ ಏನು ತೊಂದರೆ ಅಂತ ಹೇಳಿದ್ವಿ. ಇನ್ನು ಮುಂದೆ ಇನ್ನೊಂದಿದೆ ಇದರಲ್ಲಿ, ಬಹಳ ಇಂಪಾರ್ಟೆಂಟ್ ಇದು ಕೂಡ, ರಜ್ಜುಕೂಟ ಅಂತ ಇದರ ಹೆಸರು. ರಜ್ಜುಕೂಟ ಅಂತಂದರೆ ಪಾದ, ಸೊಂಟ, ಕಂಠ, ಶಿರ, ದೇಹದ ಭಾಗಗಳ ವಿಭಾಗಗಳು. ಪಾದ ರಜ್ಜು, ಸೊಂಟ ರಜ್ಜು, ಕಂಠರಜ್ಜು, ಶಿರರಜ್ಜು ಅಂತ. ಇದು ಕೂಡ ನಾವು ಬೇರೆ ಬೇರೆಯೇ ನೋಡ್ತೀವಿ. ಈಗ ಹುಡುಗಿಗೆ ಕಂಠ ಇದ್ದರೆ ಹುಡುಗನಿಗೆ ಶಿರ ಇರಬೇಕು, ಹುಡುಗಿಗೆ ಸೊಂಟ ಇದ್ದರೆ ಇದಕ್ಕೆ ಕಟಿ ಅಂತೀವಿ, ಇದಕ್ಕೆ ಹುಡುಗಿಗೆ ಕಟಿ ಇದ್ದರೆ ಈ ಹುಡುಗನಿಗೆ ಪಾದ ತಗೋಬೇಕು. ಇದನ್ನು ರಜ್ಜುಕೂಟ ಅಂತೀವಿ. ಈಗ ಕಟಿ ಮತ್ತು ಕಟಿ, ಕಂಠ ಕಂಠ, ಶಿರ ಶಿರ. ಈಗ ಬಂದರೆ ಅದನ್ನು ಕೆಲವರು ಗಮನಿಸ್ತಾರೆ, ಕೆಲವರು ಗಮನಿಸಲ್ಲ ಅದನ್ನು ಡೀಪಾಗಿ. ಬಟ್ ನಾವು ಅದನ್ನು ಒಂದು ಕೌಂಟ್ ತೊಗೊಂಡಿರ್ತೀವಿ. ಈಗ ಆಗಲೇ ನಾವು ಮಾತಾಡೋದಲ್ಲ, 90% ಬೇರೆ ಬಂದರೆ ಇದೊಂದು ಪಕ್ಷ ಕಂಠ ಬಂದಿದ್ರು ಕೂಡ ಅದಕ್ಕೆ ಏನಾದ್ರು ಒಂದು ಪೂಜೆನೋ ಏನಾದ್ರು ಹೇಳಿ ಅದನ್ನು ಬ್ಯಾಲೆನ್ಸ್ ಮಾಡ್ಬೋದು ಅಂತೇಳಿ ಶಾಸ್ತ್ರ. ಈಗ ನೋಡಿ, ಎಲ್ಲದನ್ನು ನಾವು ಸೇರ್ಸೋಕೋರು ಮದುವೆನೇ ಕಷ್ಟ ಆಗಿಬಿಡುತ್ತೆ ಒಂದೊಂದು ಸಾರಿ ಅಲ್ವಾ. ಹಾಗಾಗಿ ಇನ್ನು ಕಂಠ ಗೊತ್ತಾಯಿತು ನಿಮಗೆ, 4ಕ್ಕೆ ಬರುತ್ತೆ ತಿಳ್ಕೊಳ್ಳಿ. ಪಾದ, ಕಟಿ, ಕಂಠ, ಶಿರ. ಶಿರ, ಕಂಠ, ಕಟಿ, ಪಾದ, 4 ರಜ್ಜುಕೂಟ ಅಂತ ಇದನ್ನು ಶಾಸ್ತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇದು ಬಹಳ ಮುಖ್ಯ ಆಗುತ್ತದೆ. ನೆಕ್ಸ್ಟು ತತ್ವ ವಿಚಾರ. ಇಲ್ಲಿ 4 ತತ್ವಗಳು ಬರ್ತವೆ: ಅಗ್ನಿತತ್ವ, ಭೂತತ್ವ, ಜಲತತ್ವ, ವಾಯುತತ್ವ ಅಂತ. ಇಲ್ಲೂ ಕೂಡ ಆಗಲೇ ಹೇಳಿದಾಗೆ ಇದು ನಕ್ಷತ್ರದಿಂದ ಅಲ್ಲ, ರಾಶಿಯಿಂದ ಇದು ನಿರ್ಧರಿತ ಆಗ್ತದೆ. ಮೇಷ, ಸಿಂಹ, ಧನಸ್ಸು ಈ ರಾಶಿಯವರು ಅಗ್ನಿತತ್ವಕ್ಕೆ ಬರುತ್ತಾರೆ. ಅಂದರೆ ಅವರು ಹೀಟ್ ಅಂತ ಹೇಳ್ಬೋದು, ಅಥವಾ ಕೋಪ ಅಂತ ಹೇಳ್ಬೋದು, ದೇಹ ಉಷ್ಣತೆ ಅಂತ ಹೇಳ್ಬೋದು, ಮಾನಸಿಕವಾಗಿ ಉದ್ವೇಗ ಭರಿತರು ಅಂತ ಹೇಳಬಹುದು, ಕೋಪ ಅಂತ ಹೇಳ್ಬೋದು. ಅಗ್ನಿ ಅಲ್ಲ, ಬೆಂಕಿ. ಮೇಷ, ಸಿಂಹ, ಧನಸ್ಸಿನವರು ಅಗ್ನಿತತ್ವ. ಇಲ್ಲಿ ನೋಡಿ, ಇನ್ನೊಂದು ತಿಳ್ಕೊಳ್ಳಿ,
ಮೇಷ ಸಿಂಹ ಧನುಸ್ಸು ಬಂದಾಗ ಕಟಕ ವೃಶ್ಚಿಕ ಮೀನಾದವರಿಗೆ ಮದುವೆ ಮಾಡ್ಬೋದಾ ಅಂತ ಬರುತ್ತೆ. ಯಾಕೆ ಅಂದರೆ ಅವರು ಜಲತತ್ವ. ಅಗ್ನಿಗೆ ನೀರು ಹಾಕಿದ್ರೆ ಏನಾಯಿತು? ಬೆಂಕಿ ನಂದು ಹೋಯಿತು ಅಲ್ವಾ? ಹಾಗಾಗಿ ಇದನ್ನು ಈ ಸೂಚ್ಯವಾಗಿ ಮ್ಯಾಚ್ ಮಾಡತಕ್ಕಂಥ ಒಂದು ವ್ಯವಸ್ಥೆ ಕೂಡ ಶಾಸ್ತ್ರದಲ್ಲಿ ಉಲ್ಲೇಖ ಆಗಿದೆ. ವೃಷಭ ಕನ್ಯಾ ಮಕರ ಅವರು ಭೂತತ್ವ. ಭೂತತ್ವ ಅಂದರೆ ಈ ಒಂದು ಸ್ವಲ್ಪ ಅವ್ರದ್ದು ಸದೃಢರು ಅಥವಾ ಬಲಾಢ್ಯರು ಅಥವಾ ಗಟ್ಟಿಯವರು, ಗಟ್ಟಿ ಮನಸ್ಸಿನವರು, ಗಟ್ಟಿ ದೇಹದವರು. ವೃಷಭ ಕನ್ಯಾ ಮಕರ ಭೂತತ್ವ. ಮಿಥುನ ತುಲ ಕುಂಭ ವಾಯುತತ್ವ. ಮಿಥುನ ತುಲ ಕುಂಭ ವಾಯುತತ್ವ ಬರುತ್ತೆ. ಈಗ ವಾಯುತತ್ವ ಅವ್ರಿಗೆ ನಾವು ಆರೋಗ್ಯದ ವಿಚಾರವಾಗಿ ಅಸಿಡಿಟಿ ಅಥವಾ ಇನ್ನು ಬೇರೆ ವಿಚಾರವಾಗಿ ನೋಡಿದಾಗ ಅವರು ವಾಯುತತ್ವವರು ವಿಶಾಲ ಮನೋಭಾವದವರು ಆಗ್ಬೋದು, ಅಥವಾ ಇನ್ನೂ ಆಗ್ಬೋದು, ಅಥವಾ ಹಗುರ ದೇಹದವರು, ಇದೇ ರೀತಿ ಬೇರೆ ಬೇರೆ ಕಾಲ್ಪನಿಕ. ಕಟಕ ವೃಶ್ಚಿಕ ಮೀನ ಜಲತತ್ವ. ಈ ಜಲತತ್ವದವ್ರಿಗೆ ಯಾವಾಗಲೂ ಶೀತ ಆಗ್ತಿರ್ತದೆ, ಯಾವಾಗಲೂ ಅವರು ನೆಗಡಿ ಶೀತ ಇದರೊಳಗೆ ಇರ್ತಾರೆ. ಇನ್ನು ಮೇಷ ಸಿಂಹ ಧನುಸು ರಾಶಿಯವರು ಅಗ್ನಿತತ್ವ, ಅವರು ಹೀಟು ಪಿತ್ತ ಉಷ್ಣ, ಏನು ತಿಂದರೂ ಅವ್ರಿಗೆ ಉಷ್ಣ ಬೇಗ ಆಗ್ತದೆ. ಮಿಥುನ ತುಲಾ ಕುಂಭ ರಾಶಿಯವರಿಗೆ ಅಸಿಡಿಟಿ ವಾಯುತತ್ವ. ವೃಷಭ ಕನ್ಯಾ ಮಕರ ಅವ್ರಿಗೆ ಭೂತತ್ವ. ಈ ಥರ ಅವ್ರಿಗೆ ಮಸಲ್ಸ್ ಪೇಯ್ನು ಬರ್ತದೆ ಅಥವಾ ಮಸಲ್ಸ್ ಗಟ್ಟಿಯಾಗಿರ್ತದೆ. ಈ ರೀತಿ ಇದನ್ನೆಲ್ಲ ನಾವು ಈ ತತ್ವಗಳನ್ನೇನು ಅಷ್ಟು ಡೀಪಾಗಿ ನೋಡಲಿಕ್ಕೆ ಹೋಗಲ್ಲ. ನಾಡಿ ಕೂಟ ಮತ್ತು ರಜ್ಜು ಕೂಟ ನೋಡಿದಷ್ಟು ಡೀಪಾಗಿ ಇದನ್ನು ಅಷ್ಟಾಗಿ ನೋಡ್ಲಿಕ್ಕೆ ಹೋಗಲ್ಲ. ಇದು ವಿವಾಹಕ್ಕೆ ಅಂತ ಮಾತ್ರ ಅಲ್ಲ, ಜನರಲ್ಲಾಗಿ ಕೂಡ ನಾವು ನೋಡ್ತೀವಿ ಒಂದೊಂದು ಸಾರಿ. ಬೇರೆ ಕಾರಣಗಳಿಗೂ ಕೂಡ ಇದನ್ನು ನಾವು ಗಮನಿಸ್ತೀವಿ. ಇದನ್ನು ನಾಟ್ ಓನ್ಲಿ ವಿವಾಹ, ಎಲ್ಲದಕ್ಕೂ. ಈಗ ಅವ್ರಿಗೆ ಏನೋ ಹುಷಾರಿಲ್ಲ, ಅವರು ಬೇಗ ಹುಷಾರಾಗ್ತಾರ, ಏನು ಕತೆ, ಅದು ವಾಸಿ ಆಗುತ್ತಾ ಅಂತಂದರೆ ಮೇಷ ಸಿಂಹ ಧನಸ್ಸು ಅಗ್ನಿತತ್ವ ಇದ್ದವ್ರಿಗೆ ಕಾಯಿಲೆಗಳು ಸ್ವಲ್ಪ ಬೇಗ ವಾಸಿ ಆಗ್ತವೆ. ಹೀಟ್ ಬಾಡಿ ಅಲ್ಲ, ಗಾಯಗಳಾಗ್ಬೋದು ಅಥವಾ ಇನ್ನೇನೋ ಒಳಗಡೆ ಋಣ ಅಂತ ಹೇಳ್ತೀವಲ್ಲ ನಾವು, ಅದೆಲ್ಲ ಬೇಗ ವಾಸಿ ಆಗುತ್ತೆ ಹೀಟ್ ಬಾಡಿ ಅವ್ರಿಗೆ. ಈ ಜಲತತ್ವದವ್ರಿಗೆ ಎಷ್ಟು ದಿನ ಆದರೂ ವಾಸಿ ಆಗಲ್ಲ, ಒಂದೊಂದು ವಾರ 15 ದಿವಸ ಲೇಟ್ ಆಗುತ್ತೆ. ಆರೋಗ್ಯದ ವಿಚಾರಗಳು ಬಂದಾಗಲೂ ಕೂಡ ಈ ಅಗ್ನಿತತ್ವ ಭೂತತ್ವವನ್ನು ನೋಡ್ತೀವಿ. ವಿವಾಹದಲ್ಲ ಒಂದು ಭಾಗ ಅಂತ ಇಟ್ಕೊತೀವಿ. ಇದಾದ ಮೇಲೆ ಮುಂದಿನ ತತ್ವಗಳನ್ನು ನೋಡುವಾಗ ವಾಯು ಅಗ್ನಿ ಪಾದ ಕಟಿ ನಾಯಿ ಬೆಕ್ಕು ಇದನ್ನು ಈಗೆಲ್ಲ ಯಾರೂ ನೋಡೋದಿಲ್ಲ ಇವಾಗ. ಅದನ್ನೇ ಹೇಳಿದ್ರು ಡೀಪಾಗಿ ನೋಡೋಕೆ ಹೋಗಬೇಡಿ ಅಂತ. ಆಗಲೇ ಹೇಳಿದೆ, ನಮ್ಮ ಧರ್ಮ ಕರ್ತವ್ಯ ವೃತ್ತಿ ಧರ್ಮ ನಾವು ನೋಡಲೇಬೇಕು. 45 ನಿಮಿಷ ಆಗ್ತಾಯಿದ ಮೇಲೆ ಇನ್ನೂ ಒಂದೇನು ಹೇಳ್ಬೇಕಂತಂದರೆ, ಇಲ್ಲಿ ನಮಗೆ ಹೊಂದಾಣಿಕೆ ಮಾಡುವಾಗ, ವಿವಾಹ ಹೊಂದಾಣಿಕೆ ಮಾಡುವಾಗ ನಮಗೆ ಒಂದು 3-4 ಸವಾಲುಗಳು ಬರ್ತವೆ. ಅದು ಯಾವುದು ಇಂಪಾರ್ಟೆಂಟ್ ಸವಾಲುಗಳು ನಾನು ತಿಳಿಸ್ತೀನಿ ನಿಮಗೆ. ಸುಮಾರು ಜನ ಹೇಳ್ತಾರೆ, ಗುರುಗಳೇ ನಮಗೆ ಸುಮಾರು ವರ್ಷಗಳಿಂದ ಪರಿಚಯ, ಒಂದು ಸ್ವಲ್ಪ ಅಡ್ಜಸ್ಟ್ ಮಾಡಿ ನೋಡಿ. ಏನು ಮಾಡ್ತೀರಿ ನೋಡಿ, ನಾವು 10 ವರ್ಷಗಳಿಂದ ಜೊತೆಲೇ ಇದ್ದೀವಿ, ನಮ್ಮ ರಿಲೇಷನ್ ಥರ ಆಗ್ಬಿಟ್ಟಿದ್ದೀವಿ ಅಂತಂತಾರೆ. ಒಂದು ಚಾಲೆಂಜಿಂಗ್ ಬರುತ್ತೆ. ಎರಡನೇದು, ಗುರುಗಳೇ ಒಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೆ ಮನೆತನ, ಸ್ವಲ್ಪ ಸಮಾಧಾನ ಹೇಗೋ ಮಾಡಿ ಹೊಂದಾಣಿಕೆ ಮಾಡಿಕೊಡಿ ಅಂತ ಒಂದು ಬರುತ್ತೆ. ಮೂರನೇದಾಗಿ, ಗುರುಗಳೇ ನಮ್ಮ ಹುಡುಗಿ ಆ ಹುಡುಗನ್ನೇ ಮದುವೆ ಆಗಬೇಕು ಅಂತಿದ್ದಾಳೆ, ಬೇರೆ ಹುಡುಗ ಆದರೆ ಮದುವೆನೇ ಬೇಡ ಅಂತಿದ್ದಾಳೆ, ಏನಾದ್ರು ಒಂಚೂರು ಅಡ್ಜಸ್ಟ್ ಮಾಡಿ ಗುರುಗಳೇ ಅನ್ನೋದೊಂದು ಸವಾಲು ಬರುತ್ತೆ. ಇನ್ನೊಂದು, ನೀವು ಹೂ ಅಂದರೆ ಮಾಡ್ಕೋತೀವಿ ಗುರುಗಳೇ, ಇಲ್ಲ ಅಂದರೆ ಖಂಡಿತ ಮಾಡ್ಕೊಳ್ಳಲ್ಲ, ಅದೊಂದು ವರ್ಗ ಬರುತ್ತೆ. ಅವು ಸಂಪೂರ್ಣ ಇದರ ಮೇಲೆ, ಈ ತತ್ವಗಳ ಮೇಲೆ ಅದು ನಂಬಿಕೆ ಇಟ್ಟಂಥವ್ರು. ಆ ರೀತಿ 4 ವರ್ಗದಲ್ಲಿ ನಮಗೆ ಸವಾಲುಗಳು ಬರ್ತವೆ. ಆಗ ನಾವೇನು ಮಾಡ್ತೀವಿ, ಪ್ರತಿ ವಿವಾಹವನ್ನು ಹೊಂದಾಣಿಕೆ ಮಾಡುವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ, ದೇವರೇ ಯಾವುದಾದ್ರೂ ಮೂಲದಿಂದ ಒಂದು ಒಳ್ಳೆಯ ಅಂಶಗಳನ್ನು ಈ ಹುಡುಗ ಹುಡುಗಿಗೆ ಕರುಣಿಸಿ ಇವರು ಮದುವೆ ಆಗೋದಕ್ಕೆ ಮಾಡಿಕೊಡಪ್ಪ, ಕೃಪೆ ಮಾಡಪ್ಪ, ಇವ್ರ ಜೀವನ ಚೆನ್ನಾಗಿರಲಿ ಅಂತ ನಾವು ಪ್ರತಿ ಒಂದು ವಿವಾಹ ಮ್ಯಾಚ್ ಮೇಕಿಂಗ್ ಮಾಡುವಾಗ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಯಾಕೆಂದರೆ ಒಂದು ಗಂಡು ಒಂದು ಹೆಣ್ಣು 2 ಮನಸ್ಸುಗಳು ಸೇರಿಸೋದೇ ಒಂದು ಪುಣ್ಯದ ಕೆಲಸ. ದಾನಗಳಲ್ಲಿ ತುಂಬ ಶ್ರೇಷ್ಠವಾದಂಥದ್ದು ಕನ್ಯಾದಾನ. ಈ ಥರದ್ದೊಂದು ಇದೆ. ಇಬ್ಬರು ಜೋಡಿಗಳನ್ನು ಸೇರಿಸುವುದು ಪುಣ್ಯದ ಕೆಲಸ. ನಾವು ಇಲ್ಲಿ ಬೇರೆ ರೀತಿಯ ವಶೀಲಿಗಳನ್ನು ಮಾಡಲಿಕ್ಕೆ ಬರೋಲ್ಲ, ಹಾಗೆ ಮಾಡಲೂಬಾರದು. ಈ ಮಾತನ್ನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಬಹಳಷ್ಟು ಕಡೆ ತಪ್ಪು ಸಮಯವನ್ನು ಕೊಟ್ಟು ದೋಷವಿರುವ ಜಾತಕವನ್ನು ದೋಷವಿಲ್ಲದ ಹಾಗೆ ಮಾಡಿ ದಿನಾಂಕವನ್ನು ಬದಲಿಸಿ ಎಲ್ಲ ಕೊಟ್ಟಿರುವ ಉದಾಹರಣೆಗಳನ್ನು ನಾನು ನೋಡಿದ್ದೇನೆ. ನಿಜವಾಗಿ ಹಾಗೆ ಮಾಡಬಾರ್ದು. ನಾವು ದೈವ ನಿರ್ಣಯಕ್ಕೆ ವಿರುದ್ಧವಾಗಿ ಹೋದಾಗತ್ತೆ.
ಇದು ಸುಮಾರು ನಾವು ಮದುವೆ ಆದಮೇಲೆ ತೊಂದರೆ ಆದಮೇಲೂ ನೋಡಿದ್ದೀವಿ. ಬೇರೆ ಡೇಟೇ ಕೊಟ್ಬಿಟ್ಟಿರ್ತಾರೆ ಅಥವಾ ರಾಶಿಯನ್ನೇ ಬೇರೆ ಕೊಡ್ತಾರೆ. ಯಾವ ಮದುವೆ ಆದರೂ ಸಾಕು ನನ್ನ ಮಗಳದೋ ಮಗಂದೋ ಅನ್ನೋ ಭಾವನೆಗಳಲ್ಲಿ ಅದನ್ನು ಮಾಡೋಕ್ಕೆ ಹೋಗಬೇಡಿ. ನೋಡಿ, ಅದು ಲಗ್ನ ಅಥವಾ ಜಾತಕ ಹೇಗೆ ಇರಲಿ, ಅವ್ರು ಯಾರನ್ನೇ ಮದುವೆ ಮಾಡ್ಕೊಳ್ಳಿ, ಆ ಗಂಡು ಹೆಣ್ಣಿನ ಜೀವನ ಜವಾಬ್ದಾರಿಯನ್ನು ದೇವರು ನೋಡ್ಕೊತಾರೆ. ಅಥವಾ ಸಾಧ್ಯವಾದಷ್ಟು ದೇವರು ಯಾವಾಗಲೂ ಜೀವಿಗಳ ಪರವಾಗಿ ಇರುತ್ತೆ, ವಿರುದ್ಧವಾಗಿ ಇರೋದಿಲ್ಲ. ಆದರೆ ನಾವು ದೈವ ನಿರ್ಣಯವನ್ನು ಬದಲಾಯಿಸುವ ಕ್ರಮಕ್ಕೆ ಮುಂದಾಗುವುದು ತಪ್ಪಾಗುತ್ತೆ ಬಂಧುಗಳೇ. ಆ ರೀತಿ ಏನಾರು ಇದ್ದರೆ ಮಾಡೋದು ಬೇಡ ಅಂತ ಈ ಮೂಲಕ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ಮತ್ತು ಈಗ ಗ್ರಹಮೈತ್ರ ಕೂಟ ಆಯಿತು, ವರ್ಣಕೂಟ ಆಯಿತು, ಇದೆಲ್ಲ ಆಯಿತು. ಇನ್ನು ಬಹಳ ಮುಖ್ಯವಾದಂಥದ್ದು ನಮ್ಮ ಗಣಪತಿಯವರು ಆಗಲೇ ಕೇಳಿದಾಗೆ ರಾಕ್ಷಸಗಣ, ದೇವಗಣ, ಮನುಷ್ಯಗಣ ಅಂತ ಮುಖ್ಯವಾಗಿ ನೋಡ್ತಕ್ಕಂಥದ್ದು ಕೂಟ. ಇದರಲ್ಲಿ ಶಾಸ್ತ್ರದಲ್ಲಿ ಏನು ಹೇಳುತ್ತೆ? ದೇವಗಣ ಮನುಷ್ಯಗಣ ಆಗ್ಬೋದು, ಮನುಷ್ಯಗಣ ದೇವಗಣ ಆಗ್ಬೋದು, ರಾಕ್ಷಸಗಣ ದೇವಗಣ ಆದಾಗ ಸ್ವಲ್ಪ ನೋಡಬೇಕಾಗ್ತದೆ ಅಂತ ಒಂದಿದೆ. ಮನುಷ್ಯ ವರ್ಸಸ್ ರಾಕ್ಷಸ ಆದಾಗ ಸ್ವಲ್ಪ ನೋಡಬೇಕಾಗ್ತದೆ, ವಿಚಾರ ಮಾಡಬೇಕಾಗ್ತದೆ ಅಂತಿದೆ. ಈಗಷ್ಟು ಡೀಪಾಗಿ ನೋಡ್ತಾ ಇಲ್ಲ, ಅದು ಬೇರೆ ವಿಚಾರ. ಆದರೆ ಯಾವ ಕಾರಣಕ್ಕೂ ಒಂದು ಶಾಸ್ತ್ರ ಖಂಡಿತವಾಗಿ ಹೇಳ್ತದೆ, ಸಾಮಾನ್ಯವಾಗಿ ರಾಕ್ಷಸಗಣ ಪರವಾಗಿಲ್ಲ, ಮನುಷ್ಯ ಪರವಾಗಿಲ್ಲ, ದೇವ ಪರವಾಗಿಲ್ಲ ಅಂತ. ಅದನ್ನು ಕೂಡ ನಾವು ನೋಡ್ತೀವಿ. ಇಲ್ಲೂ ಅದೇ ಪ್ರಶ್ನೆ ಬರ್ತದೆ. ಬೇರೆಲ್ಲ ಗ್ರಹ ಕೂಟಗಳು ಮ್ಯಾಚ್ ಆಗಿ ಇದೊಂದು ಬರೆದಿದ್ರೂ ಕೂಡ ಇದಕ್ಕೊಂದು ಯಾವುದೋ ಒಂದು ಪೂಜೆಯನ್ನು ಮಾಡಿ ವಿವಾಹವನ್ನು ನಿಶ್ಚಯ ಮಾಡಬಹುದು. ಇವೆಲ್ಲದರ ನಡುವೆ ರಾಕ್ಷಸ ಬಿಡಿ, ಗಣಕೂಟ ಬಿಡಿ, ಗ್ರಹ ಮೈತ್ರ ಬಿಡಿ, ಅಗ್ನಿತತ್ವ ಬಿಡಿ, ಜಲತತ್ವ ಬಿಡಿ, ರಜ್ಜುಕೂಟ ಬಿಡಿ, ಏನಾದರೂ ಕುಂಡಲಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿದ್ದರೆ, ಗುರು ಚಂದ್ರ ಪರಸ್ಪರ ಸಂಬಂಧ ಓದಿ ಗಜಕೇಸರಿ ಯೋಗ ಉಂಟಾಗಿದ್ದರೆ, ಹುಡುಗ ಹುಡುಗಿಯದ್ದು ಮಹಾನಕ್ಷತ್ರವಾಗಿದ್ದರೆ, ಬಹಳ ಇಂಪಾರ್ಟೆಂಟ್, ಅನುರಾಧ, ಸ್ವಾತಿ, ಮೃಗಶಿರ, ಮಖ ನಕ್ಷತ್ರಗಳಾಗಿದ್ದರೆ ಈ ಎಲ್ಲ ಕೂಟಗಳಲ್ಲಿ ವಿನಾಯಿತಿಯನ್ನು ಕೊಡಬಹುದು. ಬಹಳ ಇಂಪಾರ್ಟೆಂಟ್. ಅನುರಾಧ ನಕ್ಷತ್ರ, ಮಹಾನಕ್ಷತ್ರ ಏನು ನೋಡಲೇಬೇಡಿ ಅಂತ ಹೇಳ್ತೀವಿ ನಾವು. ಗಣಕೂಟ ಏನು ನೋಡಬೇಡಿ, ನೇರ ಕಲ್ಯಾಣ ಮಂಟಪವನ್ನು ಬುಕ್ ಮಾಡಿ ಅಂತ. ಏಕೆಂದರೆ ಆ ರೀತಿಯ ವಿಚಾರಗಳು ಕೂಡ ಶಾಸ್ತ್ರದಲ್ಲಿದ್ದಾವೆ. ಕುಂಡಲಿಯನ್ನು ನೋಡಿನೇ ನಾವು ಫೈನಲ್ ಮಾಡಬೇಕಾಗ್ತದೆ. ಯಾವುದೋ ಒಳ್ಳೆಯ ಯೋಗ, ಅದ್ಭುತವಾದ ಯೋಗ, ಉದಾಹರಣೆ ಚಂದ್ರ ಗುರು ಪರಿವರ್ತನಾ ಯೋಗ ಆಗ್ಬೋದು, ಗುರು ಶುಕ್ರ ಪರಿವರ್ತನಾ ಯೋಗ ಆಗ್ಬೋದು, ರವಿ ಕುಜ ಪರಿವರ್ತನಾ ಯೋಗ ಆಗ್ಬೋದು. ಈ ಥರ ಪರಿವರ್ತನಾ ಯೋಗಗಳು ಯಾವುದೋ ಉಚ್ಚ ಗ್ರಹಗಳು, ಶುಕ್ರ ಉಚ್ಚ ಆಗಿತ್ತು, ಗುರು ಉಚ್ಚ ಆಗಿತ್ತು, ಚಂದ್ರ ಉಚ್ಚ ಆಗಿತ್ತು, ಆವಾಗ ನಮಗಿಂದ 50% ನಮಗೆ ಮ್ಯಾಚ್ ಆದರೆ ಸಾಕು ಈ ಕೂಟಗಳು. ಇದನ್ನೆಲ್ಲ ನೋಡಿ ಒಂದು ಜೋಡಿಯನ್ನು ನಾವು ಸೇರಿಸಬೇಕಾಗ್ತದೆ. ಲಗ್ನಾಧಿಪತಿಗಳು ಮಿತ್ರರಾಗಿದ್ದರೆ ಆಗಲೇ ನಾನು ಹೇಳಿದೆ, ಲಗ್ನವು ಒಂದೇ ಆಗಿದ್ದರೂ ಕೂಡ ಅನ್ಯೂನ್ಯತೆ ಜಾಸ್ತಿ. ಈ ಕುಜದೋಷ ಇದ್ದರೂ ಕೂಡ ಬಹಳ ಕಷ್ಟ ಅಂತ ಭಾಳ ಹೆದರ್ತಾರೆ. ಇಲ್ಲಿ ಕುಜದೋಷದೊಂದು ಭಾಳ ಇಂಪಾರ್ಟೆಂಟ್. ಬಹಳ ಜನಕ್ಕೆ ನಮ್ಮಲ್ಲೊಂದಿದೆ, 4 ಲಗ್ನದಿಂದ 2, 4, 8, 12ರಲ್ಲಿ ಇದ್ದರೆ ಕುಜದೋಷ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಮಾಹಿತಿ ಗೊತ್ತಿರಲಿ. ಕುಜ ಗುರುವಿನ ಮನೆಯಾಗಿ ಅದು 4ನೇ ಸ್ಥಾನವಾದರೂ ಕೂಡ ಕುಜದೋಷ ಬರುವುದಿಲ್ಲ. ಕುಜನಿಗೆ ಸ್ವಂತ ಮನೆಯಾಗಿದ್ದರೆ ಕುಜದೋಷ ಬರುವುದಿಲ್ಲ. ಇದನ್ನೆಲ್ಲ ನೋಡಬೇಕಾಗ್ತದೆ. ಬಹಳ ಕುಜದೋಷ ನಮಗೆ ಕಾಣುತ್ತೆ ಮೇಲೆ, ಸ್ವಲ್ಪ ನಾವು ಅದನ್ನು ಆಳಕ್ಕೆ ಇಳಿದು ನೋಡಿದಾಗ ಕುಜದೋಷ ಇರಲ್ಲ. ಈ ಥರ ಇದೆ. ಹಾಗಾಗಿ ಕುಜದೋಷ ಅಂದ ಕೂಡಲೇ ಹೆದರುವಂಥ ಅವಶ್ಯಕತೆ ಇಲ್ಲ. ಹಾಗಾಗಿ ಅದನ್ನು ತುಂಬ ಪರಿಶೀಲನೆ ಮಾಡಬೇಕು. ಅಲ್ಲಿ ಕುಜದೋಷದಲ್ಲಿ ಪರ್ಸೆಂಟೇಜ್ ಇದೆ ಗಣಪತಿಯವರೇ. 100% ಕುಜದೋಷ ಇದೆಯಾ, 50 ಇದೆಯಾ, 25 ಇದೆಯಾ, 75 ಇದೆಯಾ, ಒಂಚೂರು ನೋಡಿಕೊಂಡ್ರೆ ಏನು ತೊಂದರೆ ಇಲ್ಲ. ಅದಕ್ಕೆಲ್ಲ ಪೂಜೆ ಪುನಸ್ಕಾರಗಳಿದ್ದಾವೆ. ಆದರೆ ಗುರು ಸಂಬಂಧ ಬಂದರೆ, ಗುರು ಮನೆಯಲ್ಲಿ ಕುಜ ಇದ್ದರೆ ಅಥವಾ ಕುಜ ಸ್ವಂತ ಮನೆಯಲ್ಲಿದ್ದರೆ, ಕುಜನಿಗೇನಾದ್ರು ಗುರು ದೃಷ್ಟಿ ಬಿದ್ದರೆ, ಇದಾವಾಗ ಏನಾದರೂ ಕುಜ ಉಚ್ಚ ಸ್ಥಿತಿಯಲ್ಲಿದ್ದರೆ ಕುಜದೋಷ ಬರೋದಿಲ್ಲ. ಸ್ನೇಹಿತರೆ ನೆನಪಿರಲಿ, ಅದಕ್ಕೆ ತಲೆ ಕೆಡಿಸ್ಕೊಳ್ಳತಕ್ಕಂಥ ಅವಶ್ಯಕತೆ ಇಲ್ಲ.